ಬೀದರ್ ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ವರುಣಾರ್ಭಟಕ್ಕೆ ಮಾವು ನೆಲಸಮ ಆಗಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಕಟಾವಿಗೆ ಬಂದಿದ್ದ ಮಾವು, ವಿವಿಧ ತಳಿಯ ಮಾವು ಮಳೆಯಿಂದಾಗಿ ಹಾಳಾಗಿದೆ. ಬೀದರ್ನ ಕೋಳಾರ ಗ್ರಾಮದ ಸತೀಶ್ ಅನ್ನೋರ ತೋಟ ಹಾನಿಗೊಳಗಾಗಿದೆ. 3 ಎಕರೆಯಲ್ಲಿ ಮಾವಿನ ತೋಟವನ್ನ ಮಾಡಿಕೊಂಡಿದ್ದಂತಹ ರೈತ ಸತೀಶ್ ಕೇಸರ್, ಸುಂದರಿ, ಮಲ್ಲಿಕಾ ಸೇರಿ ಹಲವು ತಳಿಯ ಮಾವುಗಳನ್ನ ಬೆಳೆಯಲಾಗಿತ್ತು. ಕಟಾವಿಗೆ ಬಂದಿದ್ದಂತ ಮಾವು ಇದು ಮಳೆಯಿಂದಾಗಿ ಸಂಪೂರ್ಣ ಹಾಳಾಗಿದೆ. ಮುಂಗಾರು ಪೂರ್ವ ಮಳೆ ಅಬ್ಬರಿಸಿದ ಪರಿಣಾಮ ಹಲವು ಕಡೆ ಅನಾಹುತಗಳಾಗಿದೆ. ರೈತರಂತೂ ಬೆಳೆ ಕಳ್ಕೊಂಡು ನಷ್ಟ ಅನುಭವಿಸುತ್ತಿದ್ದಾರೆ. ಬೀದರ್ ಜಿಲ್ಲೆಯಾದ್ಯಂತ ನಿನ್ನೆ ಸಂಜೆ ವೇಳೆ ಸುರಿದಿರ್ತಕ್ಕಂಥ ಬಿರುಗಾಳಿ ಸಹಿತ ಆಲೆಕಲ್ಲು ಮಳೆಗೆ ಅಕ್ಷರಶಃ ಅನ್ನದಾತರ ಬದುಕು ಈಗ ಸಂಕಷ್ಟಕ್ಕೆ ಸಿಲುಕಿರ್ತಕ್ಕಂಥದ್ದು. ಏನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿರ್ತಕ್ಕಂಥ ಮಾವು ಈಗ ಸಂಪೂರ್ಣವಾಗಿ ನೆಲ ಕಚ್ಚಿರ್ತಕ್ಕಂಥದ್ದು. ಸಾವಿರಾರು ಮಾವುಗಳ ರಾಶಿಯೇ ಇಲ್ಲಿ ಬಿದ್ದಿರ್ತಕ್ಕಂಥದ್ದು. ಸದ್ಯ ನಿಮಗೆ ಆ ದೃಶ್ಯ ನಾವು ತೋರಿಸ್ತಾ ಹೋಗ್ತೀವಿ. ಬೀದರ್ ತಾಲೂಕಿನ ಕೋಳಾರ ಬಿ ಗ್ರಾಮದ ರೈತ ಸತೀಶ್ ಅವರ ಒಂದು ಮಾವಿನ ತೋಟದಲ್ಲಿ ನಾವಿರ್ತಕ್ಕಂಥದ್ದು. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರಿ, ಸುಮಾರು 3 ಎಕರೆ ಒಂದು ಪ್ರದೇಶದಲ್ಲಿ ಅದ್ಭುತವಾಗಿರ್ತಕ್ಕಂಥ ಮಾವಿನ ಒಂದು ಬೆಳೆಯನ್ನು ಈ ರೈತ ಸತೀಶ್ ಅವರು ಬೆಳೆದಿದ್ರು. ಸಂಜೆ ವೇಳೆ ಸುರಿರ್ತಕ್ಕಂಥ ಬಿರುಗಾಳಿ ಸಹಿತ ಮಳೆಗೆ ಈಗ ಅಕ್ಷರಶಃ ಯಾವ ರೀತಿಯಾಗಿ ಮಾವುಗಳು ನೆಲಕ್ಕುಳಿಯುವಂದು ಕೂಡ ಗಮನಿಸ್ಬೋದು. ಯಾಕಂದರೆ ಇವು ಸಾಮಾನ್ಯವಾಗಿರ್ತಕ್ಕಂಥ ಮಾವೆಲ್ಲ ಮಾರುಕಟ್ಟೆಯಲ್ಲಿ ದೊಡ್ಡ ಮಟ್ಟದ ಬೇಡಿಕೆ ಇರ್ತಕ್ಕಂಥ ಕೇಸರು, ಮಲ್ಲಿಕಾ ಜೊತೆಗೆ ಸುಂದರ್ ಸೇರಿದಂತೆ ಸಾಕಷ್ಟು ಅದ್ಭುತವಾಗಿ ಬೆಲೆ ಇರತಕ್ಕಂಥ ಒಂದು ಮಾವಿನ ಹಣ್ಣುಗಳು. ಆದರೆ ಈ ಮಾವಿನ ಹಣ್ಣುಗಳು ಈಗ ಸಂಪೂರ್ಣವಾಗಿ ನೆಲಕ್ಕೆ ಉದುರಿರ್ತಕ್ಕಂಥದ್ದು. ಇವತ್ತು ಈ ಒಂದು ಮಾವಿನ ಹಣ್ಣುಗಳನ್ನು ಕಟಾವು ಮಾಡಿ ಮಾರುಕಟ್ಟೆಗೆ ತೆಗೆದುಕೊಂಡೋಗಿ ಲಾಭದ ಒಂದು ನಿರೀಕ್ಷೆಯಲ್ಲಿದ್ದರು. ಆದರೆ ಮಳೆರಾಯನ ಒಂದು ಅವಾಂತರದಿಂದಾಗಿ ಇಷ್ಟೆಲ್ಲ ರೀತಿಯ ಸಂಕಷ್ಟ ಅನುಭವಿಸುವಂತಹ ಪರಿಸ್ಥಿತಿ ಈ ರೈತ ಸತೀಶನಿಗೆ ಈಗ ಎದುರಾಗಿರ್ತಕ್ಕಂಥದ್ದು. ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ರೆ ಇದು ಒಂದು ಕಡೆ ದೃಶ್ಯ ಅಲ್ಲ, ಇಡೀ ಇವರ ಒಂದು ಮಾವಿನ ತೋಟ ಸುತ್ತುವರೆದು ನೋಡಿದರೆ ಎಲ್ಲ ಕಡೆ ಕೇವಲ ಮಾವಿನ ಹಣ್ಣುಗಳ ರಾಶಿಯೇ ಬಿದ್ದಿದೆ. ಆದರೆ ಈ ಒಂದು ರೈತ ಸತೀಶ್ ಅವರು ಸುಮಾರು 4 ಲಕ್ಷ ರೂಪಾಯಿ ಖರ್ಚು ಮಾಡಿ ಸಾಕಷ್ಟು ಒಂದು ಬೆಳೆಯನ್ನು ಬೆಳೆದಿದ್ರು. ಆದರೆ ಈ ಮಳೆಯ ಅವಾಂತರದಿಂದಾಗಿ ಈಗ ರೈತ ಸತೀಶ್ ಅವರ ಬದುಕು ಸಂಪೂರ್ಣವಾಗಿ ಈಗ ಕಣ್ಣೀರಲ್ಲಿ ಮುಳುಗಿರ್ತಕ್ಕಂಥದ್ದು. ಸರಿಗ ಮಾವಿನ ಹಣ್ಣು ಸಾಕಷ್ಟು ಬೇಡಿಕೆ ಇರ್ತಕ್ಕಂಥ ಹಣ್ಣು, ಸಾಕಷ್ಟು ವಿವಿಧ ರೀತಿಯ ವೆರೈಟಿಯ ಮಾವಿನ ಹಣ್ಣುಗಳನ್ನು ಬೆಳೆದಿದ್ರು. ಆದರೆ ಈಗ ಮಳೆ ಅವಾಂತರದಿಂದಾಗಿ ಎಲ್ಲವೂ ಕೂಡ ನೆಲಸಮಾಗಿದೆ. ಸರ್, ಏನು ಹೇಳ್ತಾರೆ? ಸರ್, ಪ್ರತಿ ವರ್ಷದಂತೆ ಈ ಮಾವಿನ ತೋಟಕ್ಕೆ ಎಲ್ಲ ಪೆಸ್ಟಿಸೈಡ್ಸು ಪೂರ ಎಲ್ಲ ನಾವು ಏನೋ ಎರೆಹುಳು ಗೊಬ್ಬರ ಎಲ್ಲ ಹಾಕಿ ಸುಮಾರು 6 ತಿಂಗಳಿಂದ ಸತತವಾಗಿ ನಾವು ಈ ದುಡಿಮೆ ಮಾಡ್ತಕ್ಕಿರ್ತಂಥ ಇವಾಗ ಲಾಭದ ನಿರೀಕ್ಷೆಯಲ್ಲಿದ್ದೀವಿ. ತುಂಬ ಪ್ರತಿ ವರ್ಷಕ್ಕಿಂತಲೂ ಅದ್ಭುತವಾಗಿ ಬೆಳೆ ಬಂದಿತ್ತು. ಆದರೆ ಏನು ಮಾಡೋದು, ಈ ಪ್ರಕೃತಿಯ ವಿಕೋಪಕ್ಕೆ ನಾವು ಇವಾಗ ತುತ್ತಾಗಿ ಹೋಗಿದ್ದೀವಿ. ನಮ್ಮದೇ ಸುಮಾರು 80% ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಏನೂ ಮಾಡ್ಲಿಕ್ಕಾಗಲ್ಲ. ಇದಕ್ಕೆ ಸರ್ಕಾರದಿಂದ ನಾವು ಸರ್ಕಾರದ ಎದುರು ನೋಡ್ತಾ ಇದ್ದೀವಿ. ಇಂಥ ರೈತರಿಗಾಗಿ ಯುವ ರೈತರು ಉಳಿಬೇಕಾದ್ರೆ ಇದಕ್ಕೆ ಪ್ರೋತ್ಸಾಹವಾಗಿ ಸರ್ಕಾರ ನಿಲ್ಲಬೇಕು. ಹೀಗಾದರೆ ಮತ್ತೆ ರೈತರು ಈ ಕಡೆ ಮಾರಿ ಮಾಡಲಾರ್ದೆ ಮತ್ತೆ ಸಿಟಿ ಹೊಂದ್ಕೊಂಡು ಹೋಗ್ತಾರೆ. ಈ ಎಲ್ಲ ಯುವಕರು ರೈತರು ಆಗಿ ಇಲ್ಲಿ ಇದ್ದಂಥ ಭೂಮಿಯಲ್ಲಿ ಬೆಳಿಬೇಕಾದ್ರೆ ಮಳೆರಾಯನ ಒಂದು ಇಂಥ ರುದ್ರ ನರ್ತನಕ್ಕೆ ನಾವು ತುತ್ತಾಗ್ತಾ ಇದ್ದೀವಿ. ಇಂಥ ಆದಂಥ ಸಮಯದಲ್ಲಿ ಆದರೂ ಸರ್ಕಾರ ನಮ್ಮ ಕಡೆ ತಿರುಗಿ ನೋಡಬೇಕಾಗಿ ಸರ್ಕಾರದ ಹತ್ರ ಮನವಿ ಮಾಡ್ತೀವಿ ಅಂತ ಹೇಳ್ತೀನಿ. ಕ್ಯಾಮರಾಮ್ಯಾನ್ ಶರಣಕುಮಾರ್ ಜೊತೆ ಪರಶುರಾಮ ರೇಷನ್ ಸುವರ್ಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.